ಆ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಬರೀ ನೀವು ನೋಡ್ತಾ ಇರೋದೇನು ಅಂತಂದ್ರೆ SIT ಅವರು ಕೇಸನ್ನ ಹೆಂಗೆ ತಿರ್ಸ್ತಾ ಇದ್ದಾರೆ, ಹೆಂಗೆ ಮುಚ್ಚಾಕ್ತಾ ಇದ್ದಾರೆ. ತನಿಖೆ ನಡಬೇಕಾದ್ರೆ ಒಬ್ಬ IPS ಆಫೀಸರು ಟ್ರಿಪ್ಪಿಂಗ್ ಹೋಯ್ತಾನೆ, ಕಂಪ್ಲೇಂಟ್ ಕೊಡೋರ್ನ ಹೆಂಗೆ ಕರೆದು ಅವ್ರ ಮೇಲೆ ಕೇಸ್ಗಳಾಕಿ ಹರಾಸ್ಮೆಂಟ್ ಮಾಡ್ತಾರೆ, ಸುಳ್ಳು ಕಂಪ್ಲೇಂಟ್ ಕೊಡೋದು. ಬರೀ ಇದೊಂದು ಫೇಸ್ ಆಯಿತು. ನಿಮಗೆ ಸಾರ್ವಜನಿಕರಿಗೆ, ಕನ್ನಡಿಗರಿಗೆ ಯಾವುದೇ ನೀವು ಎಲ್ಲ ಅಬ್ಸರ್ವ್ ಮಾಡಿರ್ಬೋದು, ಯಾವುದೇ ಕನ್ನಡ ಚಾನೆಲ್ಗಳು, ಸ್ಯಾಟಲೈಟ್ ಚಾನೆಲ್ಲು ಒಂದು ಫೋನಿನ ಕಾರ್ಯಕ್ರಮ ಮಾಡಿಲ್ಲ. ನಮ್ಮ ಹತ್ರ ಇದೊಂದು ಸಣ್ಣ ಮೊಬೈಲಲ್ಲಿ ಕೂತ್ಕೊಂಡು ನನ್ನ ಹತ್ರ ಇರೋ ಟೆಕ್ನಾಲಜಿನಲ್ಲಿ ಫೋನಿನ ಕಾರ್ಯಕ್ರಮ ಮಾಡಿದೆ. ಇಟ್ ವಾಸ್ ಫುಲ್. ಬಿಲೀವ್ ಇಟ್ ಆರ್ ನಾಟ್, ಈಗಲೂ ಕೂಡ ಕರೆ ಬರ್ತಾ ಇದೆ ಅದೇ ನಂಬರ್ಗೆ. ಗೊತ್ತಿಲ್ಲ, ಐ ಥಿಂಕ್ ಬೇರೆ ಬೇರೆ ಚಾನಲಲ್ಲಿ ಅದನ್ನು ಹಾಕಿದ್ದಾರೆ ಅಥವಾ ಯೂಟ್ಯೂಬರ್ಸ್ ಹಾಕಿದ್ದಾರೆ. ಈಗಲೂ ಕೂಡ ಕನಿಷ್ಠ ಏನಿಲ್ಲ ಅಂತಂದ್ರೆ ಇಲ್ಲಿವರೆಗೂ ಒಂದು 2-3 ಲಕ್ಷ ಕರೆ ಬಂದಿರಬಹುದು ಅಂತ ಅನ್ಸುತ್ತೆ. ನಾನ್ ಸ್ಟಾಪ್. ಇದಕ್ಕೆ ನನ್ನ ಫೋನ್ಗೆ ಬ್ಯಾಕಪ್ ಬ್ಯಾಟ್ರಿನ ಹಾಕಿ ಬಿಟ್ಬಿಟ್ಟಿದ್ದೀವಿ. ಬಿಕಾಸ್ ಕಂಟಿನ್ಯೂಸ್ಲಿ ಇಟ್ಸ್ ಸಿಂಗಿಂಗ್. ಪೀಪಲ್ ವಾಂಟ್ ಟು ಎಕ್ಸ್ಪ್ರೆಸ್. ಲೈವಲ್ಲಿ ನೋಡಿದ್ದು, ಲೈವಲ್ಲೂ ಕೂಡ ನಾನ್ ಸ್ಟಾಪ್ ಕಾಲ್ ಬರ್ತಾ ಇತ್ತು. ಏನೋ ಅದೊಂದು ವಿಚಾರ ಆಯಿತು ಅಂತಂದ್ರೆ SIT ಅವರು ಸಮರ್ಪಕವಾಗಿ ಕೊಲೆಗಾರರನ್ನ ಬಚಾವ್ ಮಾಡುವಂತ ಕೆಲಸ ಅಲ್ಲಿ ಮಾಡ್ತಾ ಇದ್ದಾರೆ. ಅದು ನಿಮ್ಗೆ ಎಲ್ಲ ಗೊತ್ತಿರುವಂತ ವಿಚಾರ. ನಿಮ್ಗೆ ಗೊತ್ತಿಲ್ದಿರೋದೊಂದು ವಿಚಾರ ಇದೆ, ಅದನ್ನ ಮಾತಾಡೋಕ್ಕೋಸ್ಕರ ಈ ಲೈವನ್ನ ಮಾಡ್ತಾ ಇದ್ದೀನಿ. ಪ್ರಶ್ನೆ ಏನಪ್ಪ ಅಂತಂದ್ರೆ, ಏನ್ ಲಾಭ? SIT ಅವರು ಕೊಲೆಗಾರನಿಗೆ, ದಣಿಗೆ ಬಚಾವ್ ಮಾಡಕ್ಕೆ ಏನಾದ್ರು ಲಾಭ ಇರಬೇಕಲ್ಲ. ಈಗ ಯಾಕಂದ್ರೆ ಈ ಪ್ರಪಂಚದಲ್ಲಿ ಲಾಭ ಇಲ್ಲದೆ ಏನೂ ಮಾಡಲ್ಲ, ಆಮಿಷ ಲಾಭ ಇಲ್ಲದೆ ಏನೂ ಮಾಡಲ್ಲ. ಹಾಗಾದ್ರೆ SIT ಅವರು ದಣಿನ ಬಚಾವ್ ಮಾಡಿ ಕಂಪ್ಲೇಂಟ್ ಕೊಟ್ಟವರು, ಸಾಕ್ಷಿ ಹೇಳೋರು, ಕಂಪ್ಲೇಂಟನ್ನ ಬದಲಾಯಿಸಿ ಇಷ್ಟು ಚೆನ್ನಾಗಿ ಸ್ಟ್ರಾಟಜಿಕಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾರ ಗೈಡೆನ್ಸ್ ಇದೆ? ಯಾರ್ಯಾರಿದ್ದಾರೆ? ನಿಮಗೆ ಗೊತ್ತಿಲ್ಲ, ಎಲ್ಲ ಪಕ್ಷದ ರಾಜಕಾರಣಿಗಳು ಕೂಡ ದಣಿ ಹತ್ರ ವಸೂಲಿ ಮಾಡ್ತಾ ಇದ್ದಾರೆ. ಒಂದು ಕನ್ಫರ್ಮ್ಡ್ ನ್ಯೂಸ್ ಇದೆ ನಮಗೆ, ಇನ್ನ ವಿ ಆರ್ ಅನೇಬಲ್ ಟು ಕನೆಕ್ಟ್ ಇಟ್. ಒಬ್ಬ ದೊಡ್ಡ ಸ್ವಾಮೀಜಿ, ಒಬ್ಬ ಹಿರಿಯ ರಾಜಕಾರಣಿ, ಒಬ್ಬ IPS ಆಫೀಸರು, ಮೂರು ಜನ ಸೇರಿ ದಣಿ ಹತ್ರ 3 ಲಕ್ಷ ಕೋಟಿ ಕ್ಯಾಶ್ ಅನ್ನ ಹವಾಲಾ ಮುಖಾಂತರ ಬೇರೆ ಕಂಟ್ರಿನಲ್ಲಿ ಡೆಪಾಸಿಟ್ ಆಗಿದೆ ಅನ್ನೋದು ಒಂದು ಮಾಹಿತಿ ಬರ್ತಾ ಇದೆ. ಕ್ಯಾನ್ ಯು ಜಸ್ಟ್ ಬಿಲೀವ್? ಯಾವುದೋ ಒಂದು ಪಕ್ಷದ ಒಬ್ಬ ರಾಜಕಾರಣಿ, ಹಿರಿಯ ರಾಜಕಾರಣಿಗೆ 3 ಲಕ್ಷ ಕೋಟಿ ಹವಾಲಾ ಹಣ ದೇಶದಿಂದ ಹೊರಗಡೆ ಹೋಗಿದೆ. ಅದನ್ನ ಡೀಲ್ ಮಾಡಿದನು ಒಬ್ಬ ಸ್ವಾಮೀಜಿ, ಒಬ್ಬ IPS ಆಫೀಸರು. ಹಣ ಬಂದ್ಬಿಟ್ಟು ಆ ಹಿರಿಯ ರಾಜಕಾರಣಿದು. ನೀವೆಲ್ಲ ಅನ್ಕೊಂಡಿರ್ಬೋದು ದಣಿಗೆ 3 ಪಕ್ಷಗಳು ಸಪೋರ್ಟ್ ಮಾಡ್ತಾರೆ. ಇಲ್ಲ, 3 ಪಕ್ಷಗಳು ವಸೂಲಿ ಮಾಡ್ತಾ ಇದೆ. 3 ಅಲ್ಲ, ಎಲ್ಲಾ ಪಕ್ಷಗಳು. ನಾನು ಯಾವ ಪಕ್ಷ ಅಂತ ಹೇಳಕ್ ಹೋಗಲ್ಲ. ಆ ರಾಜಕಾರಣಿಗಳು ದಣಿ ಹತ್ರ ಬರೀ ವಸೂಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ದಣಿ ಎಲ್ಲವರೆಗೂ ದುಡ್ಡು ಕೊಡ್ತಾ ಇರ್ತಾನೆ, ಲಕ್ಷಾಂತರ ಕೋಟಿ. ಆ ಉಂಡಿ ಕಾಸು ಎಲ್ಲಿವರೆಗೂ ಹೋಗ್ತಾ ಇರುತ್ತೆ, ಅಲ್ಲಿವರೆಗೂ ಈ 2 ತಲೆ ರಾಜಕಾರಣಿಗಳು ದಣಿನ ಮುಟ್ಟಲ್ಲ. ದ ಡೇ ಈ ಸ್ಟಾಪ್ಸ್ ಫಂಡಿಂಗ್, ಈ ರಾಜಕಾರಣಿಗಳಿಗೆ ಯಾವತ್ತ ಉಂಡಿ ಕಾಸು ನಿಂತೋಗುತ್ತೆ. ಅದೇನು 1,000 ಕೋಟಿ 2,000 ಕೋಟಿ ಬರೀ ಹೊರಗಡೆ ಹೋಗ್ತಾ ಇಲ್ಲ ಹಣ. ನೀವು ಅಬ್ಸರ್ವ್ ಮಾಡಿರ್ಬೋದು, ಕಳೆದ 1.5-2 ತಿಂಗಳಲ್ಲಿ ಚಿನ್ನದ ರೇಟು ಗಗನಕ್ಕೇರಿದೆ. ನಮ್ಮ ಹತ್ರ ದುಡ್ಡಿಲ್ಲ, ನಿಮ್ಮ ಹತ್ರ ದುಡ್ಡಿಲ್ಲ. ಹಾಗಾದ್ರೆ ಚಿನ್ನನ ಯಾರು ಕೊಂಡ್ತಾ ಇದ್ದಾರೆ? ಎಕ್ಸಾಕ್ಟ್ಲಿ ದ ಸೇಮ್ ಪಾಯಿಂಟ್ ನಾನು ನಿಮ್ಗೆ ಹೇಳಕ್ ಇಷ್ಟಪಟ್ಟಿರೋದು. ಬರೀ ಇವರು ಹೊರಗಡೆ ಹವಾಲಾ ಮುಖಾಂತರ, ಹವಾಲಕ್ಕೆ ನನಗಿರೋ ಮಾಹಿತಿ ಪ್ರಕಾರ ಇಂಡಿಯಾದಿಂದ ಹೊರಗಡೆ ಹವಾಲಾ ಮುಖಾಲ ಹೋಗ್ಬೇಕು ಅಂತಂದ್ರೆ 10% ಚಾರ್ಜ್ ಮಾಡ್ತಾರಂತೆ. 10%, 5% ಆನ್ ಬೋರ್ಡ್ ಟ್ರಾನ್ಸ್ಫರ್ ಅನಧಿಕೃತವಾಗಿ ಹೋಗೋದು. ಮತ್ತೆ ಅಲ್ಲಿ ಟ್ಯಾಕ್ಸ್ ಅವನ್ನ ಇಡಬೇಕು ಅಂತಂದ್ರೆ ಭಾರತದ ಕರೆನ್ಸಿ ಇಡಲ್ಲ, ಅಲ್ಲಿ ಗೋಲ್ಡ್ ಅನ್ನ ಪರ್ಚೇಸ್ ಮಾಡಿ ಬ್ಯಾಂಕಲ್ಲಿ ಇಡಬಹುದಂತೆ. ಸೊ ಇಲ್ಲಿರುವ ಭ್ರಷ್ಟ ರಾಜಕಾರಣಿಗಳು, ಒಂದಷ್ಟು ರಾಜಕಾರಣಿಗಳು ಈ ದಣಿ ಬಳಿ ಉಂಡಿ ಕಾಸನ್ನ ಲಕ್ಷಾಂತರ ಕೋಟಿ ಲೂಟಿ ಮಾಡ್ತಾ ಇದ್ದಾರೆ. ಅವನ್ ದಣಿ ಹತ್ರನೂ ಬೇಜಾನ್ ದುಡ್ಡಿದೆ. ಒಬ್ಬ ರಾಜಕಾರಣಿ, ಒಬ್ಬ IPS ಆಫೀಸರ್ನ ಬಳಸಿ ಒಂದು ಸ್ವಾಮೀಜಿ, ಆಮೇಲೆ ಆ ಸ್ವಾಮೀಜಿ ಇವತ್ತು ಕೂಡ ಫಾರಿನ್ ಟ್ರಿಪ್ ಅಲ್ಲಿ ಇದ್ದಾರೆ ಅಂತ ಮಾಹಿತಿ ಇದೆ. ಈ ಸ್ಟಿಲ್ ನಾಟ್ ಇನ್ ಇಂಡಿಯಾ. ಈ ಹವಾಲಾ ಟ್ರಾನ್ಸಾಕ್ಷನ್ ಹ್ಯಾಂಡಲ್ ಮಾಡಕ್ಕೆ ಸ್ವಾಮೀಜಿ ಕೂಡ ಹೋಗಿದ್ದಾನೆ. ಲಕ್ಷಾಂತರ ಕೋಟಿ ಹಣ ಹರಿದು ಬರ್ತಾ ಇದೆ ರಾಜಕಾರಣಿಗಳಿಗೆ. ಅದನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಿಕೊಂಡು ಸ್ಟಾಕ್ ಮಾಡ್ಕೊಂತ ಇದ್ದಾರೆ. ಚಿನ್ನವಾಗಿ ನೀವು ಕೇಳ್ಬೋದು, ಚಿನ್ನ ಹಾಕ್ಬೇಕು ಅಂತ. ಕರೆನ್ಸಿ ಮಾಡ್ಕೊಂಡ್ರೆ ಈ ತಿಕ್ಲಾ ಗೌರ್ಮೆಂಟ್ ಏನಾದ್ರು ಮಾಡ್ಬಿಟ್ರೆ ಕರೆನ್ಸಿನ ಚೇಂಜ್ ಮಾಡಕ್ಕೆ ಸಖತ್ ಸಮಸ್ಯೆ ಆಗುತ್ತೆ ಅಂತ ಮುಂಚೆಯಿಂದನೂ ಅಷ್ಟೇನೆ. ಯಾವಾಗ ನೋಟು ಬದಲಾವಣೆ ಆಯ್ತು
ಆವಾಗ್ಲಿಂದ ರಾಜಕಾರಣಿಗಳು ಕರೆನ್ಸಿನಲ್ಲಿ ಹಣ ಇಡಲ್ಲ, ಎಲ್ಲ ಗೋಲ್ಡ್ ಆಗಿರ್ತಾರೆ. ಮುಂಚೆ ರಿಯಲ್ ಎಸ್ಟೇಟ್ ಇಡ್ತಾ ಇದ್ರು, ರಿಯಲ್ ಎಸ್ಟೇಟ್ ಎಷ್ಟು ಇಡಕ್ಕಾಗುತ್ತೆ, ರೆಕಾರ್ಡ್ಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಚಿನ್ನಕ್ಕೆ ರೆಕಾರ್ಡ್ ಇರಲ್ಲ. ಮ್ಯಾಕ್ಸಿಮಮ್ ಚಿನ್ನ ಮತ್ತೆ ಡೈಮಂಡ್ಸ್ ಇಲ್ಲ, ಬರೀ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಈ ರಾಜಕಾರಣಿಗಳು, ಈ ಭ್ರಷ್ಟ ರಾಜಕಾರಣಿಗಳು ಅಂಡ್ ಭ್ರಷ್ಟ ಅಧಿಕಾರಿಗಳು. ಈ 3 ಜನ 3 ಲಕ್ಷ ಕೋಟಿ ಒಬ್ಬ ಮುತ್ಸದಿ ರಾಜಕಾರಣಿಗೆ, ಒಂದು ಪಕ್ಷದ ಮುತ್ಸದಿ ರಾಜಕಾರಣಿಗೆ 3 ಲಕ್ಷ ಕೋಟಿ ಕೊಟ್ಟಿದ್ದಾರೆ ಫಂಡಿಂಗು. ಈ ದಣಿನ ಅನ್ಟಚ್ ಮಾಡಿದ್ರು. ಒಂದು ಮುತ್ಸದಿ ರಾಜಕಾರಣಿ ಪಕ್ಷಕ್ಕೆ ಇಷ್ಟು ಕೊಟ್ರೆ ಎಷ್ಟು ಪಕ್ಷ ಇದೆ, ಎಷ್ಟೆಷ್ಟು ವಸೂಲಿ ಇವ್ರು ಹಾಕಿರ್ಬೋದು, ನೀವೇ ಯೋಚನೆ ಮಾಡಿ. ಆಮೇಲೆ ದೇ ಆರ್ ಇನ್ವೆಸ್ಟಿಂಗ್ ಇನ್ ಫಾರಿನ್ ಎವೆಂಟ್ಸ್. ಅದಕ್ಕೆ ಈ IPS ಆಫೀಸರ್ಗಳ ದೊಡ್ಡ ನೆಟ್ವರ್ಕ್ ಇರುತ್ತೆ. ನಾನು ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಒಂದಷ್ಟು ಭ್ರಷ್ಟ IPS ಆಫೀಸರ್ಗಳಿಗೆ ಈ ಬಿಟಿಕಾನ್ ನೆಟ್ವರ್ಕ್ ಇದೆ. ಬಿಟಿಕಾನ್ ಇಂದ ಜಾಸ್ತಿ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಲಿಕ್ಕಾಗಲ್ಲ. ಹವಾಲಾ ಇಸ್ ದ ಬೆಸ್ಟ್ ವೇ ಅನ್ನೋದು ಇವ್ರಿಗೆ ಗೊತ್ತು. ಯಾಕಂದ್ರೆ IPS ಆಫೀಸರ್ಗಳಿಗೆ ಆ ನೆಟ್ವರ್ಕ್ಗಳು ಎಲ್ಲರೂ ಅಲ್ಲ, ಬಟ್ ಮೋಸ್ಟ್ ಆಫ್ ದೆಮ್ ದೇ ನೋ. IPS ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ಹವಾಲಾ ನೆಟ್ವರ್ಕ್ ಗೊತ್ತು. ಹೊರಗಡೆ ಟ್ಯಾಕ್ಸ್ ಸೆವೆನ್ಸ್ ಅಂತಂದ್ರೆ ನಮ್ಮ ದೇಶದ ಹಣವನ್ನ ಬೇರೆ ದೇಶದಲ್ಲಿ ಬಚ್ಚಿಡಬಹುದು, ಬಟ್ ಅವ್ರ ಕರೆನ್ಸಿ ತಗೊಳಲ್ಲ. ಅವ್ರು ತಗೊಳೋದು ಗೋಲ್ಡ್ ಅಂಡ್ ಡೈಮಂಡ್ ತಗೊಳ್ತಾರೆ. ಈ ಹಣ ಇಂಡಿಯಾದಿಂದ ಹೊರಗಡೆ ಹೋಗ್ಬೇಕು ಅಂತಂದ್ರೆ ಕ್ಯಾಶ್ ಅಲ್ಲಿ ತಗೊಳಕ್ಕಾಗಲ್ಲ. ಹವಾಲಾ ಏಜೆಂಟ್ ಕೊಟ್ರೆ ಹವಾಲಾ ಏಜೆಂಟ್ ಅಲ್ಲಿ ಇವ್ರಿಗೆ ಹಣವನ್ನ ಕೊಡ್ತಾನೆ. ದೇ ಹ್ಯಾವ್ ಟು ಪರ್ಚೇಸ್ ಗೋಲ್ಡ್ ಆರ್ ಡೈಮಂಡ್, ಪ್ರೆಷಿಯಸ್ ಜ್ಯುವೆಲ್ಸ್ ನ. ಒಬ್ಬ ಮುತ್ಸದಿ ರಾಜಕಾರಣಿಗೆ 3 ಲಕ್ಷ ಕೋಟಿ ಹೊರಗಡೆ ಟ್ರಾನ್ಸ್ಫರ್ ಆಗಿದೆ. ಇಲ್ಲೆಷ್ಟು ಟ್ರಾನ್ಸ್ಫರ್ ಆಗಿದೆ ನಮಗೆ ಗೊತ್ತಿಲ್ಲ. ಇದು ಒಂದು ಸೀಕ್ರೆಟ್ ಗೌಪ್ಯ ಮಾಹಿತಿ ಲೀಕ್ ಆಗಿರೋದು. ವಿ ಆರ್ ಇನ್ವೆಸ್ಟಿಗೇಟಿಂಗ್. ಆ ಸ್ವಾಮೀಜಿ ಯಾರು ಅಂತ ಇನ್ವೆಸ್ಟಿಗೇಟ್ ಮಾಡ್ತಾ ಇದೀವಿ. ಆ ಸ್ವಾಮೀಜಿ ಕೆಲಸನೇ ಇದಂತೆ ಫೈನಾನ್ಷಿಯಲ್ ಬ್ರೋಕರೇಜು, ಫಾರಿನ್ ಟ್ರಿಪ್ ಅನ್ನೋ ಹೆಸರಲ್ಲಿ, ಆಶೀರ್ವಾದ ಮಾಡೋ ಹೆಸರಲ್ಲಿ, ಪೂಜೆ ಅನ್ನೋ ಹೆಸರಲ್ಲಿ ಈಸ್ ಅ ಕಿಂಗ್ ಪಿನ್ ಫಾರ್ ಹವಾಲಾ ಅಂತ ಹೇಳ್ತಾರೆ. ಆ ಹೊರಗಡೆ ಹೋಗಿ ರಾಜಕಾರಣಿಗಳ ಹಣಗಳನ್ನ ಬಚ್ಚಿಡೋದು, ಆ ಕೆಲಸವನ್ನ ಈ ಸ್ವಾಮೀಜಿ ಸತತವಾಗಿ ಮುಂಚೆಯಿಂದನೂ ಮಾಡ್ಕೊಂಡ್ ಬರ್ತಾ ಇದ್ದಾನೆ, ಈಗಲೂ ಕೂಡ ಮಾಡ್ತಾ ಇದ್ದಾನೆ. ಈಸ್ ಒನ್ ಆಫ್ ದ ಹವಾಲಾ ಕಿಂಗ್ ಪಿನ್ ಅಂತ ಕೂಡ ಗೊತ್ತಾಗ್ತಾ ಇದೆ. ಇದಕ್ಕೆ ಸಪೋರ್ಟ್ ಮಾಡಕ್ಕೆ ಒಬ್ಬ IPS ಆಫೀಸರ್ನ ಬಳಸಿದ್ದಾರೆ. ಆತನ ಬಗ್ಗೆನೂ ಕೂಡ ವಿ ಆರ್ ವರ್ಕಿಂಗ್ ಔಟ್. ಆ IPS ಆಫೀಸರು ನೋಡ್ಲಿಕ್ಕೆ ಆತ ತುಂಬಾ ನಾನ್ ಕರಪ್ಟ್ ಅಂತೆಲ್ಲ ಪ್ರೊಜೆಕ್ಟ್ ಮಾಡ್ಕೊಳ್ತಾನೆ, ಬಟ್ ಕೈ ಇಡೋದು ಮಾತ್ರ ಲಕ್ಷಾಂತರ ಕೋಟಿಗೆ, 500 ಕೋಟಿಗೂ ಕೈ ಇಡಲ್ಲಂತೆ. ಅವನಿಟ್ರೆ 1000 ಕೋಟಿ ಕೈ ಇಡ್ತಾನೆ ಅಂತ ಭ್ರಷ್ಟ IPS ಆಫೀಸರು. ಆ IPS ಆಫೀಸರು, ಈ ಸ್ವಾಮೀಜಿ, ಆ ಮುತ್ಸದಿ ರಾಜಕಾರಣಿ 3 ಜನ ಸೇರಿ 3 ಲಕ್ಷ ಕೋಟಿ ಹೊರಗಡೆ ಹವಾಲಾ ಮುಖಾಂತರ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನ ಯಾವ್ದೋ ಟ್ಯಾಕ್ಸ್ ಸೆವೆನ್ ಅಲ್ಲಿ ಗೋಲ್ಡ್ ಆಗಿ ಕನ್ವರ್ಟ್ ಮಾಡಿ ಬಚ್ಚಿಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ವಿ ಆರ್ ವರ್ಕಿಂಗ್. ನಮ್ಗೇನ್ ಗೊತ್ತಾ, ನೀವುಗಳು ನೋಡಿ, ಅವ್ನು ಪುನೀತ್ ಕೆರೆ ಹೇಳಿ, ಪಾಪ ಅವನು ವಿಕ್ರಮ್ ಹೆಗಡೆ, ಪಾಪ ಇವ್ರಿಗೆಲ್ಲ ಸಣ್ಣ ಪುಟ್ಟ ಅವ್ನು ಡೊನೇಷನ್ ಕೊಟ್ಬಿಟ್ರೆ ಅವ್ರ ಪ್ರಾಣನ, ಅವ್ರ ಮಾನನ ಎಲ್ಲ ಕೊಡ್ತಾರೆ. ನೋಡಿ ದೊಡ್ಡವರು ಯಾವ ರೀತಿ ಡೀಲ್ ಮಾಡ್ಕೊಳ್ತಾರೆ. ಆಮೇಲೆ ಇಲ್ಲಿ ಬರೀ ರಾಜಕಾರಣಿ ನಾನು ಹೇಳ್ತಾ ಇರೋದು, ಬೇರೆ ರಾಜಕಾರಣಿಗಳಿಗೆ ಉಂಡಿ ದುಡ್ಡು ಲಕ್ಷಾಂತರ ಕೋಟಿ ಎಷ್ಟು ಫೀಡ್ ಆಗಿರ್ಬೇಕು. ಇವ್ರುಗಳು ಇಷ್ಟು ಟೈಟಲ್ ಕೂತವ್ರೆ SIT ಮೇಲೆ ಅಂತಂದ್ರೆ ಯಾರನ್ನು ಟಚ್ ಮಾಡಬೇಡಿ. ಯಾವನ್ ಕಂಪ್ಲೇಂಟ್ ಕೊಡ್ತಾನೋ ಅವನ ಮೇಲೆ ಒಂದು FIR, ಯಾವನ್ ಸಾಕ್ಷಿ ಹೇಳಕ್ ಬರ್ತಾನೋ ಅವನ್ನ ಅರೇಂಜ್ಮೆಂಟ್ ಮಾಡಿ ಅಂತಂದ್ರೆ ಎಷ್ಟು ಲಕ್ಷಾಂತರ ಕೋಟಿ ಉಂಡಿ ಹಣ ರಾಜಕಾರಣಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, SIT ಅವ್ರಿಗೆ ಹೋಗಿರ್ಬೋದು. ಜಸ್ಟ್ ನಿಮ್ಮ ಇಮ್ಯಾಜಿನೇಷನ್ ಬಿಟ್ಟಿದ್ದು. ಬಟ್ ಒಬ್ಬ ಮುತ್ಸದಿ ರಾಜಕಾರಣಿ ಅವನ ಪಕ್ಷಕ್ಕೋಸ್ಕರ 3 ಲಕ್ಷ ಕೋಟಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ. ಪ್ಲಸ್ ದುಬೈನಲ್ಲಿರೋ ತನ್ನ ಚಿನ್ನದ ಅಂಗಡಿಗಳಿಗೆ ಎಷ್ಟೋ, ನನ್ಗೆ ಯಾರೋ ಹೇಳಿದ್ದು, ಆ ಅಂಗಡಿಗಳಿಗೆ ಒಂದು 50,000 ಕೋಟಿ ಚಿನ್ನ ಟ್ರಾನ್ಸ್ಫರ್ ಆಗಿದೆ. ಇವನ್ ದುಬೈಗೂ ಟ್ರಾನ್ಸ್ಫರ್ ಆಗಿದೆ. ಆಮೇಲೆ ದುಬೈಯಿಂದ ಹೆಚ್ಚಿನ, ಎಸ್ಪೆಷಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಅತಿ ಹೆಚ್ಚಿನ ಗೋಲ್ಡ್ ಸ್ಮಗ್ಲಿಂಗ್ ನಡೀತಾ ಇದೆ. ಕಾರಣ ಯಾಕೆ ಅಂತಂದ್ರೆ ಈ ದಣಿ ದುಡ್ಡು ತಗೊಂಡವರು ಅದನ್ನ ಗೋಲ್ಡ್ ಕನ್ವರ್ಟ್ ಮಾಡಕ್ಕೋಸ್ಕರ ನಾವು ನೋಡಿದ್ದೀವಿ. ಸ್ವತಃ DGP ಮಗಳು ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸರ್ಕಾರಿ ಕಾರನ್ನ ಬಳಸ್ತಾ ಇದ್ರು. ಗೋಲ್ಡ್ ಸ್ಮಗ್ಲಿಂಗ್ ಇಸ್ ನಾಟ್ ಎ ನ್ಯೂಸ್ ಫಾರ್ ಕರ್ನಾಟಕ. ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ತಾವು ಕದ್ದಿರೋ ದುಡ್ಡನ್ನ ಚಿನ್ನ ಕನ್ವರ್ಟ್ ಮಾಡಕ್ಕೆ ದುಬೈಯಿಂದ ಗೋಲ್ಡ್ ಸ್ಮಗ್ಲಿಂಗ್ ಆಗುತ್ತೆ. ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒನ್ ಆಫ್ ದ ಫೈನೆಸ್ಟ್ ಏರ್ಪೋರ್ಟ್ ಟು ಸ್ಮಗಲ್ ಗೋಲ್ಡ್ ಆರಾಮಾಗಿ ನೀರು ಕುಡಿದಷ್ಟೇ ಈಸಿಯಾಗಿ ಸ್ಮಗ್ಲಿಂಗ್ ನೆಟ್ವರ್ಕ್ ಇಂದ ಕಸ್ಟಮರ್ಗೆ ಲಂಚ ಹೋಗುತ್ತೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಸ್ ದ ಈಸಿಯೆಸ್ಟ್ ಏರ್ಪೋರ್ಟ್ ವೇರ್ ಎನಿಬಡಿ ಕ್ಯಾನ್ ಸ್ಮಗಲ್ ಇಫ್ ಯು ನೋ
ಆ ಭ್ರಷ್ಟ ಆ ನೆಟ್ವರ್ಕ್ ಇತ್ತು ಅಂತಂದ್ರೆ ನಿಮಗೆ ನೀರು ಕುಡಿದಷ್ಟೇ ಈಸಿಯಾಗಿ ದುಬೈಯಿಂದ ಗೋಲ್ಡ್ ತರಬಹುದು, ತರ್ತಾ ಇದ್ಲು. 4-5 ವರ್ಷ ರಣ್ಯಾರಾವ್ ತಂದಿಲ್ಲ. ಸ್ವತಃ DGP ರಾಮಚಂದ್ರನ್ ಮಗಳು ಸರ್ಕಾರಿ ಕಾರನ್ನ ಬಳಸಿ ಈ ಇಂಟೆಲಿಜೆನ್ಸಿ ಗೆಣಸ್ ಕೀಳಕ್ಕೆ ನಮ್ಮಂತರ ಒಂದು ಕಿತ್ತೋಗಿರೋ ವಿಡಿಯೋ ಮಾಡಿದ್ರೆ ಬೇವರ್ಸಿ ನನ್ನ ಮಕ್ಕಳು FIR ಹಾಕಿ ನಮ್ಮ ಮನೆ ನುಗ್ತಾರೆ. ಸರ್ಕಾರಿ ಕಾರನ್ನ ಬಳಸ್ಕೊಂಡು ಈ ಗೋಲ್ಡ್ ಎಲ್ಲ ಇವ್ರು ತರಿಸ್ಕೊಂತ ಇರೋದು, ಇವ್ರು ಕದ್ದಿರೋ ಭ್ರಷ್ಟ ಹಣವನ್ನ ಗೋಲ್ಡ್ ಕನ್ವರ್ಟ್ ಮಾಡಿ ಅವ್ರ ಮನೆಗಳಲ್ಲಿ, ಫಾರ್ಮ್ ಹೌಸ್ಗಳಲ್ಲಿ, ಕೀಪ್ಗಳ ಮನೆಯಲ್ಲಿ ಇಡಕ್ಕೆ ಇವ್ರ ಗರ್ಲ್ ಫ್ರೆಂಡ್ ಮನೆಗಳಲ್ಲಿ ಇಡ್ತಾರೆ. ಇವ್ರ ಬೇವರ್ಸಿಗಳು ಇವ್ರ ಫಾರ್ಮ್ ಹೌಸ್ಗಳಲ್ಲಿ ಇಡ್ತಾರೆ. ಇವ್ರಿಗೆ ಬೇಕಾದವ್ರ ಕಡೆ ಸ್ಟಾಕ್ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಕರೆನ್ಸಿನಲ್ಲಿ ಸ್ಟಾಕ್ ಮಾಡಿದ್ರೆ ಈ ಗೌರ್ಮೆಂಟ್ ತಿಕ್ಕಲ್ ಗೌರ್ಮೆಂಟ್ಗಳು ನೋಟು ಬದಲಾವಣೆ ಅನ್ಬಿಟ್ರೆ ಚೇಂಜ್ ಆಗ್ಬಿಡುತ್ತೆ. ಈಗ ಬರೀ ನೀವು ನೋಡ್ತಾ ಇರೋದು SIT ಒಂದು ಮುಖವಾಡ ನೀವು ನೋಡ್ತಾ ಇದ್ದೀರಾ. SIT ತನಿಖೆನ ಮುಚ್ಚಾಕೋ ಹಿಂದ್ಗಡೆ ರಾಜಕಾರಣಿಗಳು ದಣಿ ದುಡ್ಡನ್ನ ಹೆಂಗೆ ಲೂಟಿ ಮಾಡ್ತಾ ಇದಾರೆ ಮೋಸ್ಟ್ಲಿ ದಣಿಗೂ ಗೊತ್ತಿಲ್ಲ. ದಣಿ ಒಂದಲ್ಲ ಒಂದು ದಿವಸ ಈ ದಣಿನ ಬಲಿ ಕೊಡ್ತಾರೆ. ಆ ದಣಿ ಹತ್ರ ಇರೋ ಮ್ಯಾಕ್ಸಿಮಮ್ ಹಣನ ಈ ರಾಜಕಾರಣಿಗಳು, ಅಧಿಕಾರಿಗಳು, IPSಗಳು ಲೂಟಿ ಮಾಡ್ತಾರೆ. ಆಮೇಲೆ ಅವನನ್ನ ಒಂದಲ್ಲ ಒಂದು ದಿವಸ ಬಲಿ ಕೊಟ್ಟೇ ಕೊಡ್ತಾರೆ. ಅವನಿಗೆ ಆ ದಣಿಗೆ ಅವನ ದಣಿ ಮನೆ SIT ಅವ್ರಿಗೆ ಧನ್ಯವಾದಗಳು, ಸರ್ಕಾರಕ್ಕೆ ಧನ್ಯವಾದಗಳು, ಕುರಿ ತರ ಬಲಿ ಕೊಡ್ತಾರೆ ಇವನನ್ನ ಅಂತ ಆತನ ಗೊತ್ತಾಗ್ತಾನೆ ಇಲ್ಲ. ಹಣ ನೀರು ರೀತಿ ಬಳಸ್ತಾ ಇದ್ದಾರೆ. ಹಣ ಹರಿದು ಬರ್ತಾ ಇದೆ. ಅವ್ರು ಕೊಡೋದೆಲ್ಲ ಇವ್ರು ಕಿತ್ಕೊಂಡ್ ಬರ್ತಾ ಇದ್ದಾರೆ. ಲಕ್ಷಾಂತರ ಕೋಟಿ. ನಾನು ಕೇಳಿದೆ ಯಾರೋ ಒಬ್ಬರಿಗೆ, ಈ ನೆಟ್ವರ್ಕ್ ಅಲ್ಲಿ ಈ ವಿಚಾರ ಹೇಳಿದಂತ ವ್ಯಕ್ತಿ ಕೇಳಿದೆ, ಸರ್ ನನಗೆ 10 ಕೋಟಿ ಕೊಟ್ರೆ ಸಾಕು, ಅದ್ರ ಮೇಲೆ ನನಗೆ ಬೇಡ, ಈ ದುಡ್ಡನ್ನ ಏನ್ ಮಾಡ್ತಾರೆ ಅಂತ. ಜಗದೀಶ್, ಒಂದು 100 ನದಿ ತಗೊಂಬಂದ್ಬಿಡು, ರಾಜಕಾರಣಿಗಳು ಹಣ ಬೇಕು 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 ಇಷ್ಟು ಬಿಟ್ರೆ ಬೇರೆ ಏನು ಇಲ್ಲ. ಯಾಕೆ ಅಂತಂದೆ, ಇಲ್ಲ ಗುರು, ನಿನ್ನಂತ ಬುದ್ಧಿವಂತರು ಇದಾರೆ, ನಿಮ್ಮಂತವ್ರನ್ನ ಬರೀ ಹಣದಿಂದ ಮಾತ್ರ ಮಟ್ಟಾಕಕ್ ಸಾಧ್ಯ. ಏನೋ ಹೆಂಗ್ ಸಾಧ್ಯ ಅಂತಂದ್ರೆ ಲಕ್ಷಾಂತರ ಕೋಟಿ ಚುನಾವಣೆ ಸ್ಪೆಂಡ್ ಮಾಡ್ತಾರೆ, ಒಂದಷ್ಟು ಕ್ಯಾಂಡಿಡೇಟ್ಗಳು ಗೆಲ್ಲಿಸ್ತಾರೆ, ಲೂಟಿ ಮಾಡಕ್ಕೆ, ಕಂಟ್ರೋಲ್ ಮಾಡಕ್ಕೆ, ಅಧಿಕಾರದಲ್ಲಿ ಮಜಾ ಮಾಡಕ್ಕೆ. ಅದಕ್ಕೆ ಹಣನ ಇವ್ರು ಬಳಸೋದು. ಜನರಿಗೆ ಆಮಿಷಗಳನ್ನ ಕೊಟ್ಟು ನಾವು ಒಳ್ಳೆಯವರು, ನಾವಣ್ಣ, ಆ ಎಣ್ಣ ಒಳ್ಳೆನು, ಈ ಅಣ್ಣ ಒಳ್ಳೆನು, ಆ ಬಂಡೆ ಒಳ್ಳೆನು, ಈ ಬಂಡೆ ಒಳ್ಳೆನು, ಆ ಹಿಂದ ಒಳ್ಳೆಯವರು, ಬರೀ ಇದೇನೇನೆ. ಮೂರು ಎಲ್ಲ ಪಕ್ಷದವರು ಸ್ವಾಹ. ಲಕ್ಷಾಂತರ ಕೋಟಿ ಟ್ಯಾಕ್ಸ್ ಹೆವೆನ್ಗೆ ಟ್ರಾನ್ಸ್ಫರ್ ಆಗ್ತಾ ಇದೆ, ಸ್ವಾಹ. ಲಕ್ಷಾಂತರ ಕೋಟಿ ಕರ್ನಾಟಕದಲ್ಲಿ ಚಿನ್ನವಾಗಿ ಕನ್ವರ್ಟ್ ಆಗಿ ಬಚ್ಚಿಡ್ತಾ ಇದ್ದಾರೆ, ಸ್ವಾಹ. ನಾವು ನಿಮ್ಗೆ ಏನೂ ಇಲ್ಲ. ಆ ಪಾಪ ಪುನೀತ್ ಕೆರಳಿ ಅಂತನೋ, ಆ ಮಹೇಶ್ ವಿಕ್ರಮ್ ಹೆಗಡೆ, ಇವನ್ ಯಾರು ಗಿಳಿಯಾರು, ಬಡವರ ಮಕ್ಕಳು ಕಂಡ್ರೋ, ಕಿತ್ಕೊಂಡಂಗಿದ್ರೆ ಸರಿಯಾಗಿ ಕಿತ್ಕೊಳ್ರೋ. ಆ ಪಕ್ಷಗಳಲ್ಲಿರೋ ರಾಜಕಾರಣಿಗಳು ಲಕ್ಷಾಂತರ ಕೋಟಿ ಟ್ಯಾಕ್ಸ್ ಹೆವೆನ್ಗೆ ಚಿನ್ನವಾಗಿ. ಆಮೇಲೆ ನನಗೆ ಯಾರೋ ಹೇಳಿದ್ರು, ಎಷ್ಟೋ ಜನ ರಾಜಕಾರಣಿಗಳು ಬೇನಾಮಿ ಚಿನ್ನದ ಅಂಗಡಿಗಳನ್ನ ಬೇರೆಯವ್ರ ಹೆಸರಲ್ಲಿ ಓಪನ್ ಮಾಡಿ ಬಿಟ್ಟಿದಾರಂತೆ. ಅದು ಕರ್ನಾಟಕದಲ್ಲಿ, ದುಬೈನಲ್ಲಿ ಎಷ್ಟೋ ರಾಜಕಾರಣಿಗಳ ಚಿನ್ನದ ಅಂಗಡಿ ದುಬೈನಲ್ಲಿ ಇದೆಯಂತ. ಏನಕ್ಕೆ ಅಂತಂದ್ರೆ ಕದ್ದಿರೋ ದುಡ್ಡನ್ನ ಹವಾಲ ಮುಖಾಂತರ ಚಿನ್ನ ಕನ್ವರ್ಟ್ ಮಾಡೋದು ತುಂಬಾ ಈಸಿ ಅಂತ ಹೇಳಿ ಸಾಕಷ್ಟು ರಾಜಕಾರಣಿಗಳ ಹಣ ಚಿನ್ನದ ಅಂಗಡಿನಲ್ಲಿ ಯಾಕಂದ್ರೆ ಚಿನ್ನದ ಅಂಗಡಿನಲ್ಲಿ ಅವ್ರದೇ ಚಿನ್ನದ ಅಂಗಡಿ ಬೇರೆಯವ್ರ ಹೆಸರಲ್ಲಿ ಓಪನ್ ಮಾಡಿ ಚಿನ್ನದ ಅಂಗಡಿಗಳನ್ನು ಕೂಡ ಒಬ್ಬ ರಾಜಕಾರಣಿದು 113 ಚಿನ್ನದ ಅಂಗಡಿ ಇದೆಯಂತೆ ಬೇನಾಮಿ ಹೆಸರಲ್ಲಿ. ಕ್ಯಾನ್ ಯು ಬಿಲೀವ್? ಒಂದೊಂದು ಚಿನ್ನದ ಅಂಗಡಿನಲ್ಲಿ 1000 kg ಅನ್ಕೊಂಡ್ರೆ ಎಷ್ಟಾಯ್ತು? ದಿಸ್ ಇಸ್ ದ ವೇ. ನಿಮ್ಮ ಟ್ಯಾಕ್ಸ್ ದುಡ್ಡನ್ನ ನಿಮ್ಮನ್ನ ಮಂಕ್ ಮಾಡ್ತಾ ಇರೋದು. ಹಣ ಅಂತ ಹೋಗಿ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂತೀರಾ. ಹಣ ನಮ್ಮ ಅಣ್ಣ ಬಂದ್ಬಿಟ್ರೆ ಮುಗಿದೋಯ್ತು ಅಂತ ಏನು ಇಲ್ಲ, ಲೂಟಿಕೋರ ಅವನು. ಎಲ್ಲ ಯಾವುದೇ ಪಕ್ಷದಲ್ಲಿರೋ ರಾಜಕಾರಣಿ ತಗೊಳ್ಳಿ, ಲೂಟಿಕೋರರ ಹಲ್ಕಟ್ಟುಗಳು ಇವರೆಲ್ಲ. ಇವರುಗಳು ನಮ್ಮ ದೇಶದ ಆರ್ಥಿಕನ ಅಂದು ಬ್ರಿಟಿಷರು, ಇಂದು ಭ್ರಷ್ಟರು ನಮ್ಮನ್ನೆಲ್ಲ ಆಡಳಿತ ಮಾಡ್ತಾ ಇದ್ದಾರೆ. ಒಬ್ಬ ಸ್ವಾಮೀಜಿ ಟ್ರಿಪ್ ಹೋದನು, ಇನ್ನೂ ವಾಪಸ್ ಬಂದಿಲ್ಲ. ಯಾರ್ಯಾರ ಹವಾಲಾನ, ಆ ಸ್ವಾಮೀಜಿಯೇ ಹವಾಲದ ಮುಖ್ಯ ನೆಟ್ವರ್ಕ್ ಕರ್ನಾಟಕದಲ್ಲಿ ಅಂತ ಹೇಳ್ತಾರೆ. ಆ ಸ್ವಾಮೀಜಿ ವರ್ಷಕ್ಕೆ 100 ಟ್ರಿಪ್ ಹೊಡಿತಾನಂತೆ. ಅಂತಂದ್ರೆ ಈಸ್ ಎ ಕಿಂಗ್ ಪಿನ್. ಹೆಸರಿಗೆ ಸ್ವಾಮೀಜಿ ಮಾಡ್ತಾ ಇರೋದು ಹವಾಲ ನೆಟ್ವರ್ಕ್ ಕಿಂಗ್ ಪಿನ್. ಲೆಕ್ಕ ಹಾಕೊಳ್ಳಿ. ಸ್ವಾಮೀಜಿ ಮೇಲೆ ಯಾರಿಗೂ ಡೌಟ್ ಬರಲ್ಲ ಅಂತ ಸ್ವಾಮೀಜಿನೇ ದಂಧೆಗೆ ಇಳಿದ್ಬಿಟ್ಟವನೇ. ನನಗೆ ಹೆಸರು ಹೇಳಕ್ ಇಷ್ಟ ಇಲ್ಲ, ಸಮಯ ಬಂದಾಗ ಹೆಸರನ್ನ ಖಂಡಿತವಾಗ ಇದು ಕೇಂದ್ರ ಸರ್ಕಾರಕ್ಕೂ ಗೊತ್ತು, CBIಗೂ ಗೊತ್ತು, EDಗೂ ಗೊತ್ತು, ಕರ್ನಾಟಕ ಸರ್ಕಾರಕ್ಕೂ ಗೊತ್ತು, ಇಂಟೆಲಿಜೆನ್ಸಿ ಗೊತ್ತು. ನೀವು ಆಯ್ಕೆ ಮಾಡಿರೋ 224 MLA MP ಎಲ್ಲರಿಗೂ ಗೊತ್ತು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ದೇ ಆಲ್ ನೋ.
ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾರ ಬಗ್ಗೆ ಸೂಕ್ಷ್ಮವಾಗಿ ಜನರಿಗೆ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿದೆ. ಎನ್ಯವ ನೀವು ವೋಟ್ ಮಾಡ್ತಾರೋ ಮೂರು ಪಕ್ಷಗಳು ಲೂಟಿಕೋರರು ಅನ್ನೋದನ್ನ ಇವಾಗ್ಲಾರು ಅರ್ಥ ಮಾಡ್ಕೊಳ್ಳಿ. ಪಕ್ಷದ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಜಾತಿ ಹೆಸರಲ್ಲಿ ವೋಟ್ ಹಾಕ್ತೀರಾ, ಅವರೇ ಲೂಟಿಕೋರರು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.